ದೇವರಾಜೇಗೌಡಗೆ ಲೈಂಗಿಕ ದೌರ್ಜನ್ಯ ಕೇಸ್ ಆದ ಮೇಲೆ ಪ್ರಜ್ವಲ್ ಕೇಸ್ ಸಂಕಷ್ಟ ಕೂಡ ಸುತ್ತಕೊಳ್ತಾ ಇದೆ. ಲೈಂಗಿಕ ದೌರ್ಜನ್ಯ ಕೇಸ್ ಒಂದು ಕಡೆ ದಾಖಲಾಗುತ್ತೆ ದೇವರಾಜೇಗೌಡರ ಮೇಲೆ. ಇದಾದ ಮೇಲೆ ಪ್ರಜ್ವಲ್ ಕೇಸ್ ಸಂಕಷ್ಟನೂ ದೇವರಾಜೇಗೌಡರಿಗೆ ಸುತ್ತಕೊಳ್ತಾ ಇದೆ. ಬಾಡಿ ವಾರೆಂಟ್ ಮೇಲೆ SIT ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಕೂಡ ಇದೆ. ನಮಗೊಂದು ಕಸ್ಟಡಿ ಕೊಡಿ, ದೇವರಾಜೇಗೌಡರನ್ನ ವಿಚಾರಣೆ ಮಾಡಬೇಕು ಅಂತ SIT ಕೇಳಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಕೋರ್ಟ್ಗೆ ಅರ್ಜಿಯನ್ನು ಹಾಕಿ ಕಸ್ಟಡಿಗೆ ಕೇಳಲಿದ್ದಾರೆ SIT ಅಧಿಕಾರಿಗಳು. ದೇವರಾಜೇಗೌಡರ ಕಸ್ಟಡಿ ನಮಗೆ ಬೇಕು, ಅವ್ರನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ. ಅರೆಸ್ಟ್ಗಿಂತ ಮುಂಚೆ ದೇವರಾಜೇಗೌಡರಿಗೆ ಮತ್ತೊಂದು ನೋಟಿಸನ್ನು SIT ಕೊಟ್ಟಿತ್ತು ಕೂಡ. ವಿಚಾರಣೆಗೆ ಹಾಜರಾಗದೆ ಕರ್ನಾಟಕ ಬಿಟ್ಟು ಹೊರಗಡೆ ಹೊರಟಿದ್ರು ವಕೀಲ ದೇವರಾಜೇಗೌಡರು. ಅಷ್ಟರಲ್ಲಿ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಹೊಳೆನರಸೀಪುರ ಪೊಲೀಸರು ದೇವರಾಜೇಗೌಡರನ್ನ ಅರೆಸ್ಟ್ ಮಾಡ್ತಾರೆ. ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರ್ತಕ್ಕಂಥ ಜಿಲ್ಲಾ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯಾಂಗ ಬಂಧನದಲ್ಲಿ ದೇವರಾಜೇಗೌಡರಿದ್ದಾರೆ. ಹೊಳೆನರಸೀಪುರ ಪೊಲೀಸರಿಂದನೂ ಕೂಡ ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನಮಗೂ ಕಸ್ಟಡಿ ಕೊಡಿ ದೇವರಾಜೇಗೌಡರನ್ನ ಅಂತ ಹೇಳಿ ಹೊಳೆನರಸೀಪುರ ಪೊಲೀಸರು ಕೂಡ ಬಾಡಿ ವಾರೆಂಟ್ ಆಧಾರದ ಮೇರೆಗೆ ಕೇಳಬಹುದು. ತನಿಖೆ ವೇಳೆ ಒಂದು ಮೊಬೈಲ್ ಹಾಗೂ ದಾಖಲೆಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿಕೊಂಡು ಕಸ್ಟಡಿಗೆ ಹೊಳೆನರಸೀಪುರ ಪೊಲೀಸರು ಕೇಳುವಂಥ ಸಾಧ್ಯತೆ ದಟ್ಟವಾಗಿದೆ. ಏನು ಸರ್ ಏನು ಕೊಡ್ರೆ